ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾ ಇವತ್ತು ಸಾಬುದಾನಿ ಕಿಚಡಿ ಮಾಡ್ತಾ ಇದ್ದೀನಿ. ಹೇಗೆ ಮಾಡ್ತೀನಿ ಅಂತ ತೋರಿಸ್ಕೊಂಬರ್ತೀನಿ, ನೋಡ್ಕೊಂಬರೋಣ ಬನ್ನಿ. ನೋಡಿ, ಇದು ಒಂದು ಬಟ್ಲು ಸಾಬುದಾನಿ ತೊಗೊಂಡಿನಿ ನಾನು. ಇವನ್ನ 2 ನೀರಲ್ಲಿ ಸ್ವಚ್ಛಂಗೆ ತೊಳ್ಕೊಂಡು ನೆನೆ ಹಾಕ್ತೀನಿ ನಾನೀಗ. ಸ್ವಚ್ಛಂಗೆ ತೊಳ್ಕೊಂಬಂದೀನಿ. ಈಗ ನೀರು ಹಾಕ್ತಾ ಇದ್ದೀನಿ. ನೋಡಿ, ಇಷ್ಟು ನೀರು ಹಾಕಿನಿ ನಾನು. ಸ್ವಲ್ಪ ಒಂದು ಅರ್ಧ ಇಂಚ್ ಅದ್ರ ಮೇಲೆ ಇರಬೇಕಷ್ಟೇ ನೀರು. ಇವು ಒಂದು 4 ತಾಸು ನೆನಿಲಿಕ್ಕೆ ಬಿಡ್ತಾ ಇದ್ದೀನಿ ನಾನು. ನೋಡಿ, ಅರಳ್ಕೊಂಡ ಇವು 4 ತಾಸು ಇಟ್ಟಿದ್ನಿ ನಾನು. 4 ತಾಸು ಅರಳ್ಯಾವ ಇವು. ನೋಡಿ, ಈ ಥರ ಬಂದಾವು. ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ಈ ಥರ ಒಂದು ಡಬ್ಬಿಯಲ್ಲಿ ಇವನ್ನ ತಕ್ಕೋತೀನಿ. ಇವನ್ನ ಸಾಬುದಾನಿ ಸ್ಟೀಮ್ ಮಾಡೋಕೆ ಇಡ್ತೇನೆ ನಾನೀಗ. ನೋಡಿ, ಈ ಥರ ಒಂದು ಬೊಗಣೆಯಲ್ಲಿ ನೀರು ಇಟ್ಕೊಂಡು ನಾನು ಇದನ್ನು ಇಟ್ಟಿದ್ದೀನಿ. ಸ್ಟೀಮ್ ಮಾಡೋಕೆ ಇಡ್ತಾ ಇದ್ದೀನಿ. ಮೇಲೆ ಮುಚ್ಚಿ ಇಟ್ಕೋತೀನಿ. ಈಗ ಇದಕ್ಕೆ ಇಷ್ಟು ಶೇಂಗಾ ಹಾಕೋತಾ ಇದ್ದೀನಿ. ಇದ್ರ ಅರ್ಧ ಹಾಕೋತಾ ಇದ್ದೀನಿ, ಇನ್ನರ್ಧ ತೆಗೆದಿಟ್ಕೋತೀನಿ. ಈಗ ಸಣ್ಣವ್ರು ಇಟ್ಕೊಂಡು ಹುರ್ಕೋತಾ ಇದ್ದೀನಿ. ಈಗ ಹುರ್ಕೊಂಡಿನಿ ಇವನ್ನ. ಮ್ಯಾಗಿಂದ ಸಿಪ್ಪಿ ತಕ್ಕೊಂಡು ಇವನ್ನ ಇಟ್ಕೋತೀನಿ ನಾನು. ನೋಡಿ, ಈ ಶೇಂಗಾ ಎಲ್ಲ ಸಿಪ್ಪಿ ತೆಗೆದು ಇಟ್ಕೊಂಡೆ ನಾನು. ಈಗ ಇದು ಮಿಕ್ಸರ್ ಜಾರಿಗೆ ಹಾಕ್ಕೊಂಡಿನಿ. ಈಗ ಒಂದು ರೌಂಡು ಪುಡಿ ಮಾಡ್ಕೊಂಬರೋಣ ಇದನ್ನು. ನೋಡಿ, ಈ ಥರ ಪುಡಿ ಮಾಡ್ಕೊಂಬಂದೀನಿ. ಈಗ ಸ್ಟೀಮ್ ಮಾಡೋಕೆ ಇಟ್ಟಿದ್ನಿ 10 ನಿಮಿಷ. ಈಗ ಆಗಿತ್ತಿದ್ದು ತಕ್ಕೋತೀನಿ. ಈಗ ಈ ಶೇಂಗಾ ಪುಡಿ ಏನೈತಿ ಇದ್ರಾಗ ಹಾಕೋತೀನಿ. ಇದನ್ನೆಲ್ಲ ಮಿಕ್ಸ್ ಮಾಡ್ಕೋತೀನಿ, ಅಂದರೆ ಬಿಡಿ ಬಿಡಿಯಾಗಿ ಆಗ್ತೈತಿ ಇದು. ನೋಡಿ, ಈ ಥರ ಎಲ್ಲ ಪುಡಿ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡೀನಿ. ಈಗ ಒಂದು ಬಾಣಲಿ ಇಟ್ಕೊಂಡೀನಿ. ಸ್ವಲ್ಪ ಎಣ್ಣೆ ಹಾಕೋತೀನಿ. 1 ಸ್ಪೂನು ಜೀರಿಗೆ ಹಾಕೋತಾ ಇದ್ದೀನಿ. ಈಗ ಒಂದು ಆಲೂಗಡ್ಡೆ ಕಟ್ ಮಾಡಿ ಇಟ್ಕೊಂಡೀನಿ. ಇದನ್ನು ನೀರೊಳಗೆ ಇಟ್ಕೊಂಡೀನಿ. ಈಗ ತಕ್ಕೊಂಡು ಇದ್ರಾಗ ಹಾಕೋತೀನಿ ನನಗೆ. ಸ್ವಲ್ಪ ಎಣ್ಣೆಯೊಳಗೆ ಫ್ರೈ ಆಗೋವರೆಗೂ ಇದನ್ನು ಹುರ್ಕೋಬೇಕು. ಈಗ ಸ್ವಲ್ಪ ಕೆಂಪಾಗೋವರೆಗೂ ಹುರ್ಕೋಬೇಕು. ಈಗ ಕರಿಬೇವು ಹಾಕೋತಾ ಇದ್ದೀನಿ. ಈಗ ಹಸಿಮೆಣಸಿನ್ಕಾಯಿ 1-2 ಕಟ್ ಮಾಡಿ ಇಟ್ಕೊಂಡೀನಿ, ಅದನ್ನು ಹಾಕೋತೀನಿ. ಈಗ ಅರ್ಧ ತೆಗೆದಿಟ್ಕೊಂಡಿರೋ ಶೇಂಗಾ ಹಾಕ್ತಾ ಇದ್ದೀನಿ. ಮಿಕ್ಸ್ ಮಾಡ್ಕೋತೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಮಿಕ್ಸ್ ಮಾಡ್ಕೋತೀನಿ. ಈಗ ಈ ಸಾಬುದಾನಿ ಹಾಕೋತಾ ಇದ್ದೀನಿ. ಈಗ ಮಿಕ್ಸ್ ಮಾಡ್ಕೋತೀನಿ. ಈಗ ಇದಾಗಿದೆ. ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಇನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ರೆಡಿಯಾಗಿತ್ತು ನೋಡ್ರಿ ನಮ್ಮ ಸಾಬುದಾನಿ ಕಿಚಡಿ. ನೋಡಿ, ಈ ಥರ ಬಂದಿದೆ. ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ.